ಒಂದೊಂದಾಗಿ ಸುರಲೋಕವನ್ನು ಜಯಿಸುವಂತಹ ಮಾತನ್ನು ಕೇಳುವಾಗ ಮನಸ್ಸಿಗಾದಂತಹ ಸಂತೋಷ ಅಷ್ಟಿಷ್ಟಲ್ಲ. ಆ ಕಿನ್ನರರಿಗೆ ಪುರುಷರು ಅವರನ್ನೆಲ್ಲ ಸಮರದಲ್ಲಿ ಬಡಿದು ಓಡಿಸಿ ಆ ಸುರಗದ್ದಿಗೆಯನ್ನು ನಿಮ್ಮ ಬಳಿಗೆ ಒಪ್ಪಿಸುವಂತೆ ನಾನು ಮಾಡ್ತೇನೆ. ಸೇನಾಧಿಪತಿಗಳೇ, ನಿಮ್ಮ ಸಂತೋಷಗಳನ್ನು ಮೆಚ್ಚಿದೆ. ಆದರೆ ನೀವೇ ಹೋಗುವುದಲ್ಲ, ನೀವು ಹಿಂದೆ ಸ್ವಲ್ಪ ನೋಡಿದ್ದೀರಾ? ಹೊಸ ಮುಖ ನೋಡ್ಲಿಲ್ವಾ? ನಿನ್ನನ್ನು ಬರುವಾಗ ಯಾರಂತ ಗುರುತಾಗ್ಲಿಲ್ಲ, ನಿನ್ನ ಪರಿಚಯವಾಗಿಲ್ಲ ನಮಗೆ. ಹೌದು, ಹಾಗಿದ್ರೆ ನಾನು ಬೆಂಕಿಯಲ್ಲಿ ಹುಟ್ಟಿ ಪ್ರಯೋಜನ ಯಾರು ಹೇಳಿಲ್ಲಲ್ವಾ? ನಿಮಗೆ ನಿನ್ನ ಉರಿ ಆಗ್ತಾ ಉಂಟು, ಆದ್ರೆ ಇನ್ನು ವಿಚಾರ ಬರ್ತದೆ ಈಗ. ಹಾಗೆ ಎಂತ ರೂಪ, ಎಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ರೂಪ ನೋಡುವಾಗ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅಷ್ಟು ವಿಚಿತ್ರ 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 ವಿಸ್ಮಯ ನೋಡ್ಲಿಕ್ಕೆ. ನಮ್ಮ ಮುಖವನ್ನು ನೋಡುವಾಗ ಒಮ್ಮೊಂದನೆ ಭಯವಾಗ್ತಾ ಉಂಟು. ನಮ್ಮವರಲ್ವಾ? ನಮ್ಮ ಕುಲವರು, ನಮ್ಮ ಪಕ್ಷದವರು. ಒಳ್ಳೇದು ಒಳ್ಳೇದು. ಇವನ್ ಸಾಮಾನ್ಯ ಅಲ್ಲ. ನಮ್ಮವರು ಅಂತ ಹೇಳುವಾಗ ಸಂತೋಷ ಆಗುತ್ತೆ. ನಮಗೆ ನಿನ್ನನ್ನು ನಮ್ಮವರು ಅಂತ ಹೇಳಕ್ಕೆ ಬಹಳ ಸಂತೋಷ ಆಗ್ತದೆ. ಅದು ಬೇಕಾದ್ದು ಪ್ರೀತಿ ಉಂಟು. ನಮ್ಮ ಜಾತಿಯವರು ಹುಟ್ಟಿಕೊಂಡಿದ್ದಾರಲ್ಲ, ಅದು ವಿಶೇಷ. ಜಾತಿ ಇಂಥದ್ದೆಲ್ಲ ಬೇಕಾಗುತ್ತದೆ. ಈಗ ಸೇಡು ತೀರಿಸೋದಕ್ಕೆ ಈತನ ಉಪಯೋಗ ಆಗಬೇಕು. ಅದಕ್ಕೆ ಬೇಕಾಗಿದ್ದು ನೀವು ದಯ ಅಂತ ದಾರಿಯನ್ನು ತೋರಿಸಿಕೊಡ್ಬೇಕು ನಿಮ್ಮ ಮೂಲಕ. ಅವ ಇರುವಾಗ ನಮಗೆ ಯಾವ ಭಯವೇ ಇಲ್ಲ. ನಮಗೆ ಸ್ವರ್ಗ ಎಲ್ಲಿಂತ ಗೊತ್ತಿಲ್ಲ, ನರಕ ಎಲ್ಲಿಂತ ಗೊತ್ತಿಲ್ಲ. ಈಗ ಇರುದು ಭೂಮಿ ಎಲ್ಲಿಂತ ಗೊತ್ತುಂಟು. ಆತ್ಮಸ್ಥೈರ್ಯದ ವಿಶ್ವಾಸ. ಸಂತೋಷದಿಂದ ಹೋಗಿ ಬನ್ನಿ, ಎಲ್ಲರಿಗೂ ಆರಿಸಿರುವುದಲ್ಲ. ಯಾವುದೇ ಚಿಂತೆ ಬೇಡ, ಇನ್ನು ನಮ್ಮ ಮೂವರದ್ದೇ. ಹೋಗೋಣ. ಯಾಕೆ ಹೊಸ ಪರಿಚಯ, ಹೊಸ ಮುಖನ್ವಾಗಿ ಆಲೋಚನೆ ಮಾಡಬೇಡಿ. ಜಾತಿ ಬೇರೆ, ಯಾವ್ದಾರೇನು ನೀತಿ ಒಂದೇ ಅಲ್ಲ. ಸ್ವರ್ಗಲೋಕದಲ್ಲಿ ನಮ್ಮ ನೀತಿ ಅಂತ ಗೊತ್ತಾಗಬೇಕು ಅಂತಾದ್ರೆ ಮುತ್ತಿಗೆ ಹಾಕಿದ್ದಾನಂತೆ. ಅವನಿಗೆ ಸರಿಯಾದ ಶಿಕ್ಷೆ ಆಗಿದೆ.
ಧರಿಸಿರಿ ಎದುರಿಸುವ ಭಕ್ತಿಯಿಂದ ಪಡೆದಂತಹ ಸ್ವರ್ಗದ ಪೀಠವನ್ನು ಭಕ್ತಿಯಿಂದ ಪಡೆದಕ್ಕಾಗಿ ಬಂದವರಿದ್ದೇವೆ. ಹಾಗಾಗಿ ಹೇಳುವುದಿಷ್ಟೇ, ಒಳ್ಳೆ ಮಾತಿನ ಸ್ವರ್ಗದ ಪೀಠವನ್ನು ಬಿಟ್ಟುಕೊಟ್ಟು ಸರಿ ಸಾಲೆ ಬಿಡಿ.
ಸ್ವರ್ಗದ ಲೋಕದಲ್ಲ ಇದ್ದು ಸಂಪತ್ತುಂಟು ಅನ್ನುವಂತಹ ಮಾತ್ರಕ್ಕೆ ಅಹಂಕಾರದಿಂದ ಮೆರೆದಿದ್ದೀರಿ. ಈ ಸ್ವರ್ಗ ಲೋಕದಕ್ಕೆ ನೀವು ಅನರ್ಹರು ಅನ್ನುವಂತಹ ಉದ್ದೇಶವನ್ನು ತಿಳಿದುಕೊಂಡು ಇಂದು ಕೇವಲ ನಾನೊಬ್ಬಳೆ ಬಂದದಲ್ಲ, ಸೋಲಾಸುರೊಬ್ಬರನ್ನು ಸೇರಿಸಿಕೊಂಡು ಅಧಿಕಾರವನ್ನು ಪಡೆಯುವಂತಹ ಉದ್ದೇಶದಿಂದ ಬಂದಿದ್ದೇವೆ. ನೀವಾಗಿ ಎಲ್ಲರೂ ಶರಣಾಗಿ ಅಧಿಕಾರವನ್ನು ಬಿಟ್ಟುಕೊಟ್ಟು ಬದುಕಬಹುದು. ಇಲ್ಲದಿದ್ದರೆ ನಿನ್ನಂತವಳು ಹೊಗಾಡ್ತಾರಲ್ವ? ಮೊದಲೇ ಬೇಕಾದಂತಹ ಸಂದರ್ಭ ಬಂತು. ನಮ್ಮದಾದಂತಹ ಸೇನಾವಾರಿಧಿಯನ್ನು ಸೋಲಿಸುತ್ತಾ ಓರ್ವರಿ ಮುಂದಿಡುತ್ತಾ ಬರ್ತಾ ಇದ್ದೆ. ನಿಜ. ಯಾರೆಲ್ಲ ನೀವು? ಎಲ್ಲಿಂದ ಬಂದವೋ? ನನ್ನ ಮೇಲೆ ನಿನಗಿರುವಂತ ಬಗೆ ಆದ್ರೂ ಏನು? ನಿನ್ನನ್ನು ಹೆತ್ತಂತ ಮಾತಾ ವ್ಯಕ್ತಿಗಳಾದ್ರೂ ಯಾರು? ನಿನ್ನ ಉದ್ದೇಶ ಏನು? ಅನುಭವಿಸುತ್ತಾ ಬಂದವ ಗೊತ್ತಾಗುತ್ತದೆ. ಶಾಶ್ವತವಾಗಿ ಒಬ್ಬ ಸಂಪತ್ಭರಿತವಂತಹ ಜೀವನವನ್ನು ಸವೆಸಬೇಕು ಅಂತಾದ್ರೆ ಮೂಲ ಕಾರಣ ಯಾವುದು ಅಂತ ಕೇಳಿದ್ರೆ ಬದುಕುವಂತಹ ಬುದ್ಧಿಯನ್ನು ಮೊದಲೇ ಕಲಿತುಕೊಳ್ಬೇಕು. ನನ್ನ ಪ್ರವೇಶ ಆದದ್ದೇ ತಡ ಹೊಗಳುವುದಕ್ಕೆ ತೊಡಗಿದೆ. ಇದರ ಅರ್ಥ ಏನು? ನಾನು ಬದುಕುತ್ತೇನೆ, ಇನ್ನೊಬ್ಬರ ಹೊಗಳಿಕೆಗೂ ಅಲ್ಲ ಬೆದರಿಕೆಗೂ ಅಂಜಿ ಬದುಕುವ ನಾನಲ್ಲ. ಕೇಳಿದ್ದೆಲ್ಲ ಯಾರು ನೀನನ್ನು ಹಾಗೆ ನನ್ನ ಸೃಷ್ಟಿಯ ಬಗ್ಗೆ ಕೇಳಿದ್ರೆ ನಿನಗೆ ಒಮ್ಮೆ ಆಶ್ಚರ್ಯ ಆಗಿ ಹೋಗುವುದು. ಬೆಂಕಿಯ ಮಧ್ಯೆ ಹುಟ್ಟಿಕೊಂಡವ ಹೌದು ಸುಗ್ರಾಚಾರ್ಯರಂತಹ ವಿಶೇಷದಿಂದ ಹುಟ್ಟಿಕೊಂಡಂತಹ ನಾನು ನಿನ್ನ ಮೇಲೆ ದ್ವೇಷವನ್ನು ಸಾಧಿಸುವುದಕ್ಕೆ ಹೊರಟವ. ಯಥಾರ್ಥಕ್ಕಾದ್ರೂ ಹೇಳಬೇಕಾ? ನಿನಗೆ ನನ್ನಿಂದ ನಿನಗೆ ಏನೂ ಸಮಸ್ಯೆ ಇಲ್ಲ, ನಿನ್ನಿಂದ ನನಗೇನು ಸಮಸ್ಯೆ ಇಲ್ಲ. ಆದ್ರೆ ಸಮಸ್ಯೆ ಬಂದದ್ದು ರಾಕ್ಷಸ ವೀರರಿಗೆ. ಶಂಬರಾಸುರನ ಮಗ ಕುಂಭಾಸುರ ಹಿಂದೊಮ್ಮೆ ಸ್ವರ್ಗಲೋಕವನ್ನು ಏರಿದ್ನ. ನೀನೇನು ಮಾಡಿದೆ? ಕೊಲ್ಲಿಸಿದ್ಯೋ ಅಥವಾ ನೀನು ಕೊಂದಿದ್ಯೋ ಅದಂತೂ ಗೊತ್ತಿಲ್ಲ. ಸತ್ತದ್ದು ಸ್ವರ್ಗಲೋಕದಲ್ಲಿ ಅಂತ ಸ್ಪಷ್ಟ ಆಗಿದೆ. ಆ ಪೂರ್ವ ದ್ವೇಷವನ್ನು ಈ ಕಾಲದಲ್ಲಿ ಈಡೇರಿಸಬೇಕನ್ನುವಂತಹ ನೆಲೆಯಿಂದಲೇ ಬಂದಿದ್ದೇನೆ. ನಿನ್ನ ಈ ಬೆಳಗಿನ
ಎಲ್ಲಿಯಾದ್ರೂ ಬಡಗಿಗೆ ಆಗಿತ್ತು, ನನಗೆ ಆಗಿತ್ತು. ಆಗ್ಲಿಕ್ಕಿಲ್ವಾ? ಹಾಗಾಗಿ ಹೇಳುದಿಷ್ಟೇ, ಏನು? ದೇವೇಂದ್ರ ಒಳ್ಳೆಯ ಮಾತುಗಳಲ್ಲಿ ಹೇಳ್ತೇನೆ. ಏನದು? ಮಾಡಿದ್ದೆಲ್ಲ ಅಪರಾಧ. ಮಣಿ ಮಣಿ ಆದರೆ ದುಷ್ಟರ ಮಾತುಗಳನ್ನು ಕೇಳಿ ನೀನು ಇಲ್ಲಿಯವರೆಗೆ ಬಂದಿದ್ದೀಯಲ್ಲ, 100 ಯಾಗ ಮಾಡಿ 3 ಮೂರ್ತಿಗಳು. ಈಗ ನಿನಗೆ ನಿಜವಾಗಿ ಅಭಿಮಾನ ಉಂಟು ಶುಕ್ರಾಚಾರ್ಯ? ಹಾಗೆ ದುಷ್ಟರ ಮಾತುಗಳನ್ನು ಕೇಳಿ ಬಂದಂತೆ ಯಾಕೆ ಹೇಳಿ? ಶುಕ್ರಾಚಾರ್ಯರು ಏನೋ ನೀನು ಅಭಿಮಾನ ಉಂಟು ಹೇಳಿದ್ರೆ ಹಾಗಿದ್ರೆ ನಿನಗೆ ಶುಕ್ರಾಚಾರ್ಯರೇ ಹೇಳಿದ್ದು ಯಾಕೆ ಹೇಳಿರ್ಬೋದು? ಅದನ್ನು ಹೇಳಿ, ಯಾಕೆ ಹೇಳಿ? ಈ ರಕ್ಕಸರಿದ್ದಾರಲ್ಲ, ಇವರಿಗೆ ಕುಳಿತಲ್ಲಿ ಕುಳಿತುಕೊಳ್ಳಿಕ್ಕಾಗುದಿಲ್ಲ. ಇನ್ನೊಬ್ಬರ ಅಹಿತವನ್ನು ಕಂಡು ಗಹಗಹಿಸಿ ನಗುವವರು. ಯಾರಾದರೂ ಕಷ್ಟದಲ್ಲಿದ್ದರೆ ಆಗ ಅವರಿಗೆ ನಗಲು ಪ್ರಾರಂಭವಾಗ್ತದೆ. ಯಾಕೆ? ಇನ್ನೊಬ್ಬರ ಕಷ್ಟವನ್ನು ನೋಡಿ ಅದನ್ನೇ ಆಹಾರವನ್ನಾಗಿರಿಸಿಕೊಂಡು ಬದುಕುವಂತಹ ಜಾತಿಗಳು. ಹಾಗಿದ್ರೆ ಪ್ರಕೃತಿಗೆ ವಿರುದ್ಧವಾಗಿ ಅವರಿದ್ದಾರೆ. ಯಾಕೆ? ನೀನು ಸುಖದಲ್ಲಿದ್ದೀನಿ, ನಿನಗೆ ನಾನು ಸುಖದಲ್ಲಿ ಇಲ್ಲ. ನೀವು ತಿಳಿದದ್ದು ಹಾಗೆ. ನಾನು ಸುಖದಲ್ಲಿ ಇಲ್ಲ. ನನ್ನದು ಏನು? ಲೋಕ ಕಲ್ಯಾಣ ಕರ್ಮ. ನಾನು ಇಲ್ಲಿ ಎಷ್ಟರ ಭಾಗ್ಯದಲ್ಲಿದ್ದರು ನನಗಾಗಿ ನಾನು ಅನುಭವಿಸ್ಲಿಕ್ಕೆಲ್ಲ ಲೋಕ ಕಲ್ಯಾಣಕ್ಕಾಗಿರುವುದು. ಈಗೋ ಅಗಸನವರು ಬಟ್ಟೆ ಒಗೆಯುವಾಗ ನೀರನ್ನು ಮನೆಯಿಂದ ಕೊಂಡೋಗ್ತಾನೆ. ಯಾಕೆ? ಅಲ್ಲಿ ಕುಡಿಲಿಕ್ಕೆ ಆಗುದಿಲ್ಲ, ಎಷ್ಟು ನೀರು. ಹಾಗೆ ನನಗೆ ಇಲ್ಲಿಯ ಲೋಕ ಭಾಗ್ಯಗಳನ್ನು ನಾನು ಅನುಭವಿಸ್ಲಿಕ್ಕೆ ಆಗುದಿಲ್ಲ. ಆದ್ದರಿಂದ ಎಚ್ಚರಿಸ್ತಾ ಇದ್ದಾನೆ. ಲೋಕ ಕಲ್ಯಾಣ ಕರ್ಮಕ್ಕಾಗಿ ಇರುವಂತಾಗಿ ಸ್ವರ್ಗರೋಗವನ್ನು ಬಯಸಿ ಬಂದ್ರೆ ಕೆಟ್ಟ ಹೋಗ್ತೀನಿ. ಕೆಟ್ಟು ಹೋಗೋ ವಿಚಾರ ಮತ್ತೆ ಸ್ವರ್ಗಲೋಕ ಭೂಲೋಕದಲ್ಲಿ ಮಾಡುವಂತಹ ಪುಣ್ಯ ವಿಶೇಷತೆ ನಿನಗೆ ಈ ಕಾಲದಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಬೇಕಾದ್ದು. ಹಾಗಿದ್ರೆ ಅವರ ಪುಣ್ಯ ಅಂತ ಹೇಳಬಹುದು. ಆದ್ರೆ ನಿನ್ನಿಂದ ಅವರಿಗೇನು ಋಣ ಇಲ್ವೋ, ಅವರ ಋಣದಿಂದ ನೀನು ಬದುಕುವುದು. ಅಂತದ್ರಲ್ಲಿ ಇಲ್ಲಿ ಬದುಕಿಕೊಂಡು ನಮ್ಮವರ ಪಾಲಿಗೆ ಕೇಡಾಗತಿ ಎಂದಾದ ಬಳಿಕ ಸ್ವರ್ಗ ಲೋಕಕ್ಕೆ ನೀನು ಅನರ್ಹ. ಹೌದಾ? ದೇವೇಂದ್ರ ಸೋತಿದ್ದಾನೆ. ಸ್ವರ್ಗಲೋಕ ನನ್ನದಾಗಿದೆ. ಹಾಗಿದ್ರೆ ಒಬ್ಬರಿಂದ ಸ್ವರ್ಗಲೋಕ ಲಭಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಪರಿಶ್ರಮ ಪ್ರತಿಯೊಬ್ಬರದ್ದು ಬೇಕಾಗುತ್ತದೆ. ಹಾಗೆ ನಿಮ್ಮ ಸಹಾಯ ಉಂಟು ಎಂದಾದ ಬಳಿಕ ನಿಮ್ಮ ಕಣ್ಣ ಮುಂಭಾಗದಲ್ಲಿ ಇಷ್ಟೇ ಸ್ವರ್ಗಲೋಕ. ಅಕ್ಷರೆಯರಿಲ್ವೇನೆ ಇಲ್ಲಿ? ಮತ್ತೆ ಮೊದಲು ಬಂದಿದ್ದೇನೆ. ನನಗೆ ನಿನ್ನ ಈ ಅವಸರದಲ್ಲಿ ಮೊದಲನೇ ಹಾಗೆ ಉಂಟು. ಅಯ್ಯೋ, ಇದೇ ಆಗಾಗ ಮೇಳ ಬದಲವನ. ಹೌದು. ಹಾಗಿದ್ರೆ ಅವರ ಜೊತೆಗೆ ಹೇಗೆ ಬೇಕಾದ್ರೂ ಸರಸ ಸಲ್ಲಾಪದಲ್ಲಿ ತೊಡಗಿ ಹೋಗಿ ಹೋಗಿ ಇರ್ಲಿಯಪ್ಪ.
ಆದ್ರೆ ನನಗೆ ಯಾವುದೇ ಹುಡುಗಿಯರ ವ್ಯವಹಾರ ಇಲ್ಲ. ಅದನ್ನ ಕಣ್ತುಂಬಿಸಿ ಕೊಡಬೇಕು ಅಂತ ಆಸೆ ಉಂಟು. ಹೀಗೆ ಒಮ್ಮೆ ಸುತ್ತಾಡ ಬಹಳ ಒಳ್ಳೆದಾಗಿದೆ. ಇದು ನೋಡ್ಬೇಕು ಅಂತ ಆಗಿದೆ. ಅಯ್ಯೋ ಇದೆಂತದ್ದು? ಯಾವ್ದ ಕಲ್ಪವೃಕ್ಷವ? ಇದೇ ಕಲ್ಪವೃಕ್ಷ. ಇಲ್ಲ ಹತ್ತಿರದಲ್ಲಿ ಮುಂದೆ ಹೇಳಿದ್ರೆ ಯಾರಿಗೆ ಗೊತ್ತು? ಸ್ವಲ್ಪ ಕಲ್ಪವೃಕ್ಷದ ಕಡೆಗೆ ಇವ ಐರಾವತ ಬಿಟ್ಟೆ ಅವತ್ತು ಕಾಣುತ್ತದೆ. ಇಲ್ಲ ಐರಾವತ ನನಗೆ ಆಗೋದು ಬೇಕಾಗಿತ್ತು. ಕನಲುವ ಕುಂಡದಿ ತೊಗೆದಿದ್ದ ಕಾಂಚನ ಬಿಂಬವೇ ಶಚಿಯ ಕನಲುವ ಕುಂಡದಿ ತೊಗೆದಿದ್ದ ಕಾಂಚನ ಬಿಂಬವೇ ಶಚಿಯ ಖಂಡನ ಪರಿಪೂರ್ಣ ಚಾರುತಿ ಕಂಡು ಮರಿದರು ಶುಕ್ರವಾಕ್ಯವಾಯ ಚಂಡ ವಿಕ್ರಮಿ ವಶವಾದನು ಕರುಣಿ ಚಂಡ ವಿಕ್ರಮಿ ವಶವಾದನು ಕರುಣಿ ಹೋಗನು ಅರರೆ ಅರನೆಗೆ ತಿಂದ ಚಿಲ್ವಿನ ರಾಶಿ ಅರರೆ ಅರರೆ ಅಮಮ ಅರರೆ ಅಮಮ ಅರರೆ ಅರರೆ ಹಾಗೆ ಆಗಿ ಹೋಯ್ತಲ್ಲ. ಸ್ವರ್ಗಲೋಕದ ಸಂಪತ್ತನ್ನು ಸವಿಯುತ್ತಾ ಮುಂದೆ 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 ಹಾಗಾದರೆ ಏನು? ಒನಪು ಒಯ್ಯಾರ ಒಲವು ಚೆಲುವು ಆಯ ಆಕೃತಿ ಭಾವಭಂಗಿ ಕುಂದರೇಶನ ಹೊತ್ತದ ತರುಣಿ ಕಣ್ಣ ಮುಂಭಾಗದಲ್ಲಿ ಕಾಣುವುದಕ್ಕೆ ಸಿಕ್ಕಿದೆಯಲ್ಲ. ಮನಸ್ಸು ಜನ್ಮದ ದಾನಿಯೋ ಮನ್ಮಥನ ರತ್ನ ನಿಧಾನೆಯೋ
ಅಂಗಟ ಮಂತ್ರ ಸೂತ್ರದ ಟಿಪ್ಪಣಿ ಮಾನಿತೇರಿಗೆ ಅತಿ ದೈವ ಸಿದ್ಧಾಂತನ್ನೇ ಮಾತ್ರ ಮನಸ್ತಾನ ಮೂಲೋಕದ ಮೋಹನ ವಶ್ಯ ಚಿತ್ರ ಸಂಸಾರ ಸುಖ ಸಾಕಾರಿ ಜನನಯನ ಕಾರಾಗಾರಿ ಮನಿಧೈರ್ಯ ಸರ್ವಸ್ವಾಪಹಾರಿ ಹರಿಕಾಂಕ್ಷಿಗಳ ಚಿತ್ತ ಚೌರಿ ವಿಹಾರಿ ಉತ್ತಮ ಹಾರಿ ಕಣ್ಣ ಮುಂದದಲ್ಲಿ ಕಾಣುವುದಕ್ಕೆ ತೊಡಗಿದ್ದ ಭಾಗ್ಯವಂತ ಪುಣ್ಯವಂತ ಎಂತದಾಗಿದೆ ಅಂತ ನನಗೆ ಗೊತ್ತಿಲ್ಲ ಅಂತಿಂತ ನಾನೇ ನೀನೇ ಇಷ್ಟೇ ಇದು ಮಾತ್ರ ಸತ್ಯ ಓ ಹೆಣ್ಣೆ ನಿನ್ನನ್ನು ನೋಡಿದೆ ಒಂದು ಹೆಜ್ಜೆ ಮುಂದಿರುವುದಕ್ಕಾಗುವುದಿಲ್ಲ ಸರ್ವಯುದ್ಧದಲ್ಲಿಯೂ ಸಂರಕ್ಷಣೆ ಬರುತ್ತೆ ಅಂತ ಹೆಣ್ಣೆ ಸ್ವರ್ಗಲೋಕದಲ್ಲಿ ನೀನಲ್ವ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ನಿನ್ನನ್ನು ಸೇರಬೇಕು ಅಂತ ಆಸೆ ಆಗಿದೆ ನೀನು ಮಾತಿಗೊಂದಂತರ ಅಂತ ಹೇಳಿ ಮಾತಿಗಂತರ ಹೇಳಿ ಸರಿಯಾಗಿ ನಿನ್ನನ್ನು ನೋಡಿದ ಕಣವೆಂಬುದಾಗಿ ನನಗೆ ಸರಿಯಾಗಿ ತಿಳಿ. ಸರಿ ಇದುವರೆಗೆ ರಾಕ್ಷಸರನ್ನು ನೋಡಿದವಳೇನು ನಾನು ಅಲ್ವಲ್ಲ. ನೋಡಿದವಳಲ್ವ ನೀನು? ಹಲವಾರು ಮಂದಿ ಬಂದಿದ್ದಾರೆ, ನಾನು ನೋಡಿದ್ದೇನೆ. ಅದನ್ನು ನೋಡಿದ್ದಿ. ಆದ್ರೆ ಇಂಥ ಮಾತನ್ನಾಡುವುದು ದೇವರಿದ್ದಂತಹ ನಾನು ಮತ್ತೊಂದು ಹೇಳ, ರಾಕ್ಷಸರಿಗೆ ಪೂರ್ತಿ ಧೈರ್ಯ ಇರುವುದಿಲ್ಲ, ಅವರ ಮೇಲೆ ಅವರಿಗೆ ನಂಬಿಕೆ ಇರೋದು. ಅದೇ ಹಾಗೆ ಈಗ ನೋಡು, ಯಾವತ್ತು ಮಾತನಾಡದೆ ಇದ್ದವ ಒಮ್ಮೆಗೆ ಮಾತನಾಡ್ತಾನೆ ಯಾವಾಗ? ಅತುಲ್ಯವಾದಂತಹ ಸೌಂದರ್ಯವನ್ನು ಕಣ್ಣ ಮುಂಭಾಗದಲ್ಲಿ ಕಂಡಾಗ ಮೂಕನಾದರೂ ಕೂಡ ಒಂದು ಕ್ಷಣಕ್ಕೆ ಮಾತನಾಡೋದಕ್ಕೆ ತೊಡಗುತ್ತಾನೆ. ಅಂತಹ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂದು. ಇಲ್ಲ ಅಂತ ಆದರೆ ಮಾತನಾಡಬೇಕು ಅಂತ ನಾನು ನೇರ ಹೋಗುತ್ತಿದ್ದಲ್ಲ, ನೀನು ಕಣ್ಣ ಮುಂಭಾಗದಲ್ಲಿ ಒಂದು ಎಂಥದ್ದು ಹೇಳೋದಕ್ಕೆ ಕೋಲು ಮಿಂಚು ಬಡಿದ ಹಾಗಾಯ್ತು ನನಗೆ ಕಣ್ಣಿಗೆ. ಸತ್ತೇಗಾದ್ರು ನಾಳಿವರೆಗೆ ನೋಡಲಿಲ್ಲ ಇಂಥದ್ದನ್ನೆಲ್ಲ ಅಂತ. ನೀ ಮಾತನಾಡೋದಕ್ಕೆ ಹೇಗೆ ತೊಡಗಿದೆ ಅಂತ ನನಗೆ ಸರಿಯಾಗಿ ತಿಳಿಯಿತು. ದೇವಲೋಕಕ್ಕೆ ಬಂದು ನನ್ನಂತಪುರವನ್ನ ಸೇರಿ ಇಂತಹ ಮಾತನಾಡುತ್ತಾ ಇದೆಯಾ ಅಂದ್ರೆ ಅಂತಹ ಕೃತ್ಯವನ್ನು ಮಾಡಿದ್ದೀ ಎನ್ನುವುದು ಸರಿಯಾಗಿ ನಾನು ತಿಳಿದಿದ್ದೇನೆ. ಈಗ ಅಂತಃಪುರದಲ್ಲಿ ಯಾವ ಯಾವ ವಿಚಾರವನ್ನು ಮಾತಾಡ್ಬೇಕು ಅದನ್ನೇ ಮಾತನಾಡಬೇಕು. ಮತ್ತೆ ಮಾತನಾಡುವುದು ಅದು ಕೂಡ ಅನ್ಯ ಸುದ್ದಿ. ನಾನು ದೇವೇಂದ್ರನ ಮಡದಿಯಾರಂತಹ ನಾನು ಇಂದ್ರಾಣಿ ಇದ್ದೇನೆ. ಒಂದೊಮ್ಮೆಗೆ ನನ್ನವರಿಗೆ ಈ ವಿಚಾರ ತಿಳಿಯಿತು ಎಂದಾದ್ರೆ ನಿನ್ನ ಸ್ಥಿತಿ ಏನಾದೀತು? ಈಗ ನನ್ನ ಸ್ಥಿತಿಗೆ ಮಣ್ಣು ಹಾಕಿ ನಾನು ನಿನ್ನ ಬಗ್ಗೆ ಆಲೋಚನೆ ಮಾಡುದು. ಈಗ ಒಣಗಿ ಹೋದ ದೇವೇಂದ್ರನಿಗೆ ನೀನು ಹೆಂಡತಿ. ಹೌದು, ಕೆಲವೊಮ್ಮೆ ಹಾಗೆ ಆಗುತ್ತದೆ ಅಂತ. ಹೇಗೆ? ಅವನೇ ಹುಡುಗ ಏನು ಚಂದ ಇರೋದಿಲ್ಲ, ಹುಡುಗಿಗೆ ಇಷ್ಟ ಆಗುತ್ತೆ, ಅದು ಏನು ಅಂತ ಗೊತ್ತಿಲ್ಲ. ಮದುವೆಯಾದ ಸಂದರ್ಭದಲ್ಲಿ ಗಂಡ ಹೇಗಿದ್ದಾನೆ ಆತನ ಹಾಗೆ ಆ ರೀತಿಯಾಗಿ ಸ್ವೀಕರಿಸಬೇಕು. ಆದ್ರೆ ನನ್ನಷ್ಟು ಚಂದ ಇಲ್ಲ ಆಯ್ತಾ? ಯಾರು ಹೇಳಿ? ನಾನೇ ಹೇಳುದು. ಇದು ರೂಪವ? ನನ್ನ ದೇಹ ಹೇಗುಂಟು ಅವನ ದೇಹ. ನನಗೆ ಅದರಲ್ಲಿ ಸುಖ ಉಂಟು. ಒಂದು ವೇಳೆ ನನ್ನವರಿಗೆ ಈ ವಿಚಾರ ತಿಳಿಯಿತು ಎಂದಾದ್ರೆ ಕಬ್ಬನ್ನು ಗಾಣಕ್ಕೆ ಕೊಟ್ಟ ರೀತಿಯಾಗಿ ನಿನ್ನ ಸ್ಥಿತಿ ಆದೀತು. ಅದಕ್ಕಾಗಿ ಬಂದ ಪರಿವಾರವನ್ನೆಲ್ಲ ಸೇರಿಸಿಕೊಂಡು ಇಲ್ಲಿಂದ ಹೋದ್ರೆ ಉಳಿತಾನ ಇಲ್ಲ ಅಂತ ಆದ್ರೆ ಏನು ಮಾಡ್ತೀಯ? ಅಲ್ಲೇ ಹೋಗ್ತೇನೆ ಅಂತ ಹೇಳ್ತದೆ ನಿನ್ನಿಂದ ದೇವೇಂದ್ರನ ಹೆಂಡತಿ ಎಂದಾದ ಬಳಿಕ ನನಗೆ ಇನ್ನಷ್ಟು ಪ್ರೀತಿ ಹೆಚ್ಚಾದ್ದು. ಬಿಟ್ಟು ಹೋಗ್ಬೇಕು ಅಂತ ಆಗುವುದಿಲ್ಲ. ಯಾಕೆ? ಇದುವರೆಗೆ ದೇವೇಂದ್ರ ಸ್ವರ್ಗಲೋಕವನ್ನು ಏರಿದ ನಿನ್ನ ಗಂಡ ಆಗಿರ್ಬೋದು. ಆದ್ರೆ ಈ ಸ್ವರ್ಗಲೋಕದ ಪೀಠ ಯಾವಾಗ ನನ್ನ ಪಾಲಿಗೆ ಆಯಿತು, ಅಲ್ಲಿಗೆ ಜ್ವಾಲಾಸುರನೇ ದೇವೇಂದ್ರ
ಅಲ್ಲಿಗೆ ಏನಿದ್ದು ಇಂದ್ರಾಣಿಯಾಗಿ ನೀನೆ ಏನು ಬಿಟ್ಟು ಹೋಗುವ ಮಾತೇ ನಡೆ ಅರೆ ಕೈ ಮುಗಿಯಿತು ಮಾತೆ ಹೇಳಿದ ಕಾಲ ಹಿಡಿಯಿತು ಒಳ್ಳೆ ಮಾತಿನಲ್ಲಿ ಹೇಳ್ತಾರೆ ಸುಲಭ ಉಂಟು. ಎಲ್ಲಿಗೆ ತಪ್ಪಿಸಿದ್ರು? ಹೋಗುತ್ತದೆ ನೀನು ನೀನು ಬರದಿದ್ದ ಹೋಗುದೇ ಇಲ್ಲ. ಮಾತಿನ ಕರವಿಡಿದು ಸಿಳಿಯಲು ಜಾನಿಸುತ್ತ ಹರಿಪದವನಾಕ್ಷಣ ತಾನೇ ಪಕ್ಷಿಯ ಹೂವಿಗಳು ಮಾಡಿದನು ಅವನ ಅಲರಿ. ಎಂಬುದಾಗಿ ಹೇಳಿದ್ರು ಕೂಡ ಕಳನನ್ನು ಬೆನ್ನಿನ ಬೆನ್ನಟ್ಟಿಸಿಕೊಂಡು ಬರ್ತಾ ಇದ್ದಾನೆ. ಹಾಗಾದ್ರೆ ನನ್ನನ್ನು ನಾನೇ ರಕ್ಷಿಸಿಕೊಳ್ಳಬೇಕು. ಹರಿಯೇ ನೀನೇ ನನ್ನನ್ನು ಕಾಯಬೇಕು. ಏನು ಮಾಡಬೇಕು? ನಾಶ ಮಾರ್ಗದಲ್ಲಿ ಹಕ್ಕಿಯಾಗಿ ಹಾರಿ ಬಿಡುತ್ತೇನೆ.